ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಏಕ್ ದಿನ್ ಸ್ಟೋರಿನ ನೋಡೋಣ. ಈ ಮೂವಿ ಒಂದು ಎಮೋಷನಲ್ ಫೀಲ್ ಕೊಡುತ್ತೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕತೆ ಆರಂಭದಲ್ಲಿ ನಮಗೆ ದಿನೇಶ್ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ದಿನೇಶ್ ತುಂಬಾ ಇಂಟ್ರೋವರ್ಟ್ ಆಗಿರ್ತಾನೆ. ಈತ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಕಂಪನಿಯಲ್ಲಿ ಇವನಿಗೆ ಒಬ್ಬ ಫ್ರೆಂಡ್ಸ್ ಕೂಡ ಇರಲ್ಲ, ಏಕೆಂದ್ರೆ ಇವನಿಗೆ ಜನರ ಜೊತೆ ಮಾತಾಡೋಕೆ ಬರ್ತಿರಲ್ಲ. ಇನ್ನು ಫ್ರೆಂಡ್ಸ್ ಮಾಡೋದು ದೂರದ ವಿಷಯ ಆಗಿರುತ್ತೆ. ಇನ್ನು ಕಂಪನಿಯಲ್ಲಿದ್ದ ಯಾರೊಬ್ಬರು ದಿನೇಶ್ನ ಹಚ್ಕೋತಿರಲ್ಲ. ಇನ್ನು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಗಾರ್ಡ್ ಕೂಡ ಇವನನ್ನ ಮಾತಾಡಿಸ್ತಿರಲ್ಲ, ಏಕೆಂದ್ರೆ ಅವರಿಗೆ ಇಲ್ಲಿ ದಿನೇಶ್ ಕೆಲಸ ಮಾಡ್ತಾನೆ ಅನ್ನೋದನ್ನು ಸರಿಯಾಗಿ ಗೊತ್ತಿರಲ್ಲ. ಇನ್ನೊಂದು ಕಡೆ ನಮಗೆ ಮೀರಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ದಿನೇಶ್ ಕೆಲಸ ಮಾಡ್ತಿದ್ದ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ದಿನೇಶ್ ಈಕೆಯನ್ನ ಲವ್ ಮಾಡ್ತಿರ್ತಾನೆ. ಆದ್ರೆ ಆಕೆ ಜೊತೆ ಮಾತಾಡೋಕೆ ಇವನಿಗೆ ಧೈರ್ಯನೇ ಸಾಕಾಗ್ತಿರಲ್ಲ, ಏಕೆಂದ್ರೆ ಮೀರಾ ತುಂಬಾ ಶಾರ್ಪ್ ಮತ್ತು ಕಾನ್ಫಿಡೆಂಟ್ ಹುಡುಗಿ ಆಗಿರ್ತಾಳೆ. ಈಕೆ ತನ್ನ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾಳೆ. ಇನ್ನು ಮೀರಾ ತುಂಬಾ ಫ್ರೆಂಡ್ಲಿ ಆಗಿರ್ತಾಳೆ. ಈಕೆಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ. ಆದ್ರೆ ದಿನೇಶ್ ಮಾತ್ರ ಹಾಗೆ ಇರಲ್ಲ. ಅದಕ್ಕೆ ಅವನು ಮೀರಾ ತನ್ನನ್ನ ನೋಡಲ್ಲ, ಯಾಕಂದ್ರೆ ತಾನೊಬ್ಬ ಲೋ ಕಾನ್ಫಿಡೆಂಟ್ ವ್ಯಕ್ತಿ ಅಂತ ಅವನಿಗೆ ಗೊತ್ತಿರುತ್ತೆ. ಹೀಗಿದ್ದಾಗ ಒಂದು ದಿನ ದಿನೇಶ್ಗೆ ಜಾಕ್ ಪಟ್ ಹೊಡೆಯುತ್ತೆ, ಏಕೆಂದ್ರೆ ಮೀರಾ ಖುದ್ದಾಗಿ ಬಂದು ದಿನೇಶ್ ಹತ್ರ ಮಾತಾಡ್ತಿರ್ತಾಳೆ. ಏಕೆಂದ್ರೆ ಆಕೆ ಪ್ರಿಂಟರ್ ಕೆಟ್ಟೋಗಿರುತ್ತೆ. ಆಕೆ ದಿನೇಶ್ಗೆ ಪ್ರಿಂಟರ್ ರಿಪೇರಿ ಮಾಡಿಕೊಡುವಂತೆ ಹೆಲ್ಪ್ ಕೇಳ್ತಾಳೆ. ಇದನ್ನ ಕೇಳಿ ದಿನೇಶ್ಗೆ ತುಂಬಾ ಖುಷಿ ಆಗುತ್ತೆ. ಯಾವುದೋ ಒಂದು ನೆಪದಲ್ಲಿ ನಾನು ಮೀರಾ ಜೊತೆ ಮಾತಾಡೋಕೆ ಆಯ್ತಲ್ಲ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ತಾನು ಈ ಖುಷಿನ ಹೊರಗೆ ತೋರಿಸಲ್ಲ. ತುಂಬಾ ಕಾನ್ಫಿಡೆಂಟ್ ಇಂದ ಮೀರಾ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಈಗ ಅವನು ಹೋಗಿ ಮೀರಾ ಪ್ರಿಂಟರ್ ನ ರಿಪೇರಿ ಮಾಡ್ತಿರ್ತಾನೆ. ಅವನು ಅಲ್ಲಿ ರಿಪೇರಿ ಮಾಡ್ತಿದ್ದಾಗ ಮೀರಾ ಜೊತೆ ಮಾತಾಡ್ತಾನೆ. ಇನ್ನು ದಿನೇಶ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಡೆಸ್ಕ್ ಮೇಲಿದ್ದ ಸ್ನೂಬಿ ಡಾಲ್ ನ ನೋಡ್ತಾನೆ. ಅದನ್ನು ನೋಡಿ ದಿನೇಶ್ ಅದನ್ನ ಗುರುತಿಸ್ತಾನೆ. ಆಗ ಮೀರಾ ಅವನಿಗೆ, ನನ್ನ ತಂದೆ ನೇವಿಯಲ್ಲಿದ್ರು, ಅದಕ್ಕೆ ಅವರು ಎಲ್ಲಿ ಹೋದ್ರು ನನಗಾಗಿ ಗಿಫ್ಟ್ ತರ್ತಿದ್ರು. ಒಂದು ದಿನ ಅವರು ಜಪಾನ್ಗೆ ಹೋದಾಗ ಈ ಡಾಲ್ ನನಗಾಗಿ ತಂದಿದ್ರು ಅಂತ ಹೇಳ್ತಾಳೆ. ಇನ್ನು ಮೀರಾ ಇಲ್ಲಿ ದಿನೇಶ್ಗೆ, ನನಗೆ ಜಪಾನ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಇನ್ನು ತನಗೆ ಅವಕಾಶ ಸಿಕ್ಕರೆ ನಾನು ಕೂಡ ಒಂದ್ಸಲಿ ಜಪಾನ್ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಇನ್ನು ಆಕೆ ಹತ್ರ ಸ್ನೂಬಿ ಡಾಲ್ ಕಲೆಕ್ಷನ್ ಇರುತ್ತೆ. ಆದ್ರೆ ಒಂದೇ ಡಾಲ್ ಅದರಲ್ಲಿ ಮಿಸ್ ಆಗಿರುತ್ತೆ. ಅದಕ್ಕೆ ಮೀರಾ ದಿನೇಶ್ಗೆ, ಅದೊಂದು ಡಾಲ್ ನನಗೆ ಸಿಕ್ಕರೆ ನನ್ನ ಕಲೆಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ದಿನೇಶ್ ಸುಮ್ಮನೆ ಕೇಳ್ತಿರ್ತಾನೆ, ಯಾಕಂದ್ರೆ ತಾನು ಇಷ್ಟಪಡೋ ಹುಡುಗಿ ಇಷ್ಟು ಕ್ಲೋಸ್ ಆಗಿ ಅವನ ಜೊತೆ ಯಾವತ್ತೂ ಮಾತಾಡಿರಲ್ಲ. ಇದು ಅವನಿಗೆ ಕನಸಿನ ತರ ಇರುತ್ತೆ. ಇದನ್ನೆಲ್ಲ ನೋಡಿ ದಿನೇಶ್ಗೆ ಈಗ ಕಾನ್ಫಿಡೆಂಟ್ ಬರುತ್ತೆ. ಅವನು ಮೀರಾಗೆ ತನ್ನ ಮನಸ್ಸಿನ ಮಾತನ್ನ ಹೇಳ್ಬೇಕು ಅನ್ಕೊಂಡಿರ್ತಾನೆ. ಅಂದ್ರೆ ಅವನು ಆಕೆನ ಪ್ರಪೋಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಈಗ ಅವನು ಮೀರಾನ ಪ್ರಪೋಸ್ ಮಾಡ್ಬೇಕಂತ ಆಕೆ ಹತ್ರ ಹೋದಾಗ ಯಾರು ಅವನನ್ನ ಕೆಲಸಕ್ಕೆ ಕರೀತಾರೆ. ಇದರಿಂದ ಅವನು ಕಷ್ಟಪಟ್ಟು ತಗೊಂಡಿದ್ದ ಕಾನ್ಫಿಡೆಂಟ್ ಟುಸ್ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಮೀರಾ ತನ್ನ ಬಾಸ್ ಕುನಾಲ್ ನ ಲವ್ ಮಾಡ್ತಿರ್ತಾಳೆ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಆಕ್ಚುಲಿ ಕುನಾಲ್ ಆಲ್ರೆಡಿ ಮ್ಯಾರಿಡ್ ಆಗಿರ್ತಾನೆ. ಆದ್ರೂ ಕುನಾಲ್ ಮೀರಾಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಯಾಕಂದ್ರೆ ಅವನಿಗೆ ತನ್ನ ಹೆಂಡತಿ ಅಂದ್ರೆ ಆಗ್ತಿರಲ್ಲ. ಆಕೆ ನನ್ನನ್ನ ಅರ್ಥ ಮಾಡ್ಕೊಡಲ್ಲ, ಬರೀ ನನ್ನ ಮೇಲೆ ಡೌಟ್ ಪಡ್ತಿರ್ತಾಳೆ. ಅದಕ್ಕೆ ನಾನು ಆಕೆನ ಬಿಟ್ಟು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ. ಮೀರಾ ಕೂಡ ಕುನಾಲ್ ಮಾತನ್ನ ನಂಬಿ ಅವನು ತನ್ನನ್ನ ಮದುವೆ ಆಗ್ತಾನಂತ ವೇಟ್ ಮಾಡ್ತಿರ್ತಾಳೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಕುನಾಲ್ ಒಂದು ಮೀಟಿಂಗ್ ನ ಕರೀತಾನೆ ಮತ್ತು ಎಲ್ಲಾ ಎಂಪ್ಲಾಯೀಸ್ಗೆ, ನಮ್ಮ ಕಂಪನಿ ಈ ವರ್ಷ ತುಂಬಾ ಪ್ರಾಫಿಟ್ ನಲ್ಲಿದೆ, ಅದಕ್ಕೆ ಎಲ್ಲಿಲ್ದ ಎಲ್ಲಾ ಎಂಪ್ಲಾಯೀಸ್ ಗಳಿಗೆ ಒಂದು ಪಾರ್ಟಿ ಕೊಡ್ತೀವಿ. ಆಕ್ಚುಲಿ ಇವರು 2 ದಿನಕ್ಕಾಗಿ ಗೋವಾ ಟ್ರಿಪ್ ನ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಆದ್ರೆ ಕುನಾಲ್ ಅದನ್ನ ಚೇಂಜ್ ಮಾಡಿ ನಾವು ಈಗ ಜಪಾನ್ಗೆ 5 ದಿನ ಟ್ರಿಪ್ಗೆ ಹೋಗೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲ್ಲಿದ್ದ ಎಲ್ಲಾ ಎಂಪ್ಲಾಯೀಸ್ ಖುಷಿ ಆಗ್ತಾರೆ. ಇದನ್ನ ಕೇಳಿ ಮೀರಾ ಕೂಡ ತುಂಬಾ ಖುಷಿ ಆಗ್ತಾಳೆ. ಆಕ್ಚುಲಿ ಕುನಾಲ್ ಇದೆಲ್ಲ ಮೀರಾಗಾಗಿ ಮಾಡಿರ್ತಾನೆ, ಏಕೆಂದ್ರೆ ಮೀರಾಗೆ ಜಪಾನ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಅವನು ಮೀರಾನ ಜಪಾನ್ ಟ್ರಿಪ್ಗೆ ಕರ್ಕೊಂಡು ಹೋಗ್ಬೇಕಂತ ಈ ಪ್ಲಾನ್ ನ ಮಾಡಿರ್ತಾನೆ. ಈಗ ಎಲ್ಲರ ಎಂಪ್ಲಾಯೀಸ್ ಸೇರಿ ಟ್ರಿಪ್ಗೆ ಹೋಗ್ತಾರೆ. ಇಲ್ಲೆಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಅವರು ಎಂಜಾಯ್ ಮಾಡ್ತಿರ್ತಾರೆ, ಹಾಡಾಡ್ತಿರ್ತಾರೆ, ಫೋಟೋ ತಗೋತಿರ್ತಾರೆ. ಇನ್ನೊಂದು ಕಡೆ ನಮಗೆ ದಿನೇಶ್ ನ ತೋರಿಸ್ತಾರೆ. ಈತನಿಗೆ ಯಾವ ಫ್ರೆಂಡ್ಸ್ ಇರಲ್ಲ. ಅದಕ್ಕೆ ಅವನು ಕಾರ್ನರ್ ನಲ್ಲಿ ಸುಮ್ಮನೆ ಕೂತಿರ್ತಾನೆ. ಆಕ್ಚುಲಿ ದಿನೇಶ್ ಇಲ್ಲಿ ಕೇವಲ ಮೀರಾಗಾಗಿ ಬಂದಿರ್ತಾನೆ. ಅವನು ದೂರದಿಂದ ಮೀರಾನೇ ನೋಡ್ತಿರ್ತಾನೆ. ಇನ್ನೊಂದು ಕಡೆ ಕುನಾಲ್ ಮೀರಾ ಹತ್ರ ಬರ್ತಾನೆ ಮತ್ತು ಹಾಗೆ ಎಲ್ಲರೂ ಇಲ್ಲಿ 5 ದಿನ ಇರ್ತಾರೆ, ಆದ್ರೆ ನಾವು ಮಾತ್ರ 2 ದಿನ ಎಕ್ಸ್ಟ್ರಾ ಇರೋಣ, ನಾವು 7 ದಿನ ಇಲ್ಲಿ ಇರೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾ ಯಾಕೆ ಅಂತ ಕೇಳ್ತಾಳೆ. ಆಗ ಕುನಾಲ್, ನಾವಿಬ್ರು ಪರ್ಸನಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾನೆ. ಆಗ ಮೀರಾ, ಇಲ್ಲ, ನಿನ್ನ ಡೈವರ್ಸ್ ಆಗೋ ತನಕ ನಾವಿಬ್ರು ಪರ್ಸನಲ್ ಆಗಿ ಮೀಟ್ ಆಗೋದು ಬೇಡ ಅಂತ ಹೇಳ್ತಾಳೆ. ಆದ್ರೆ ಕುನಾಲ್ ಆಕೆ ಮಾತನ್ನ ಕೇಳಲ್ಲ. ಅವನ ಪ್ಲಾನೇ ಬೇರೆ ಆಗಿರುತ್ತೆ. ಅವನು ಪ್ರೀತಿಯಿಂದ ಆಕೆನ ಕನ್ವಿನ್ಸ್ ಮಾಡ್ತಾನೆ. ನಾನು ನಿನಗೆ ಜಪಾನ್ನ ಪ್ರತಿಯೊಂದು ಜಾಗನ ತೋರಿಸ್ತೀನಿ, ನಿನಗೆ ಏನೆಲ್ಲ ಇಷ್ಟ ಇದೆನೋ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾ ಕೂಡ ಒಪ್ಕೋತಾಳೆ, ಯಾಕಂದ್ರೆ ಆಕೆ ಕುನಾಲ್ನ ಲವ್ ಮಾಡ್ತಿರ್ತಾಳೆ. ಇದನ್ನೆಲ್ಲ ದೂರದಲ್ಲಿ ನಿಂತಿದ್ದ ದಿನೇಶ್ ಕೇಳ್ತಿರ್ತಾನೆ. ಇದನ್ನ ಕೇಳಿ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅವನು ತನ್ನ ಮನಸ್ಸಲ್ಲಿ ಒಂದು ದಿನ ಆದ್ರೂ ಮೀರಾ ನನ್ನ ಜೊತೆದ್ರೆ ಸಾಕು ಅಂತ ಯೋಚನೆ ಮಾಡ್ತಾನೆ. ಅದೇ ಟೈಮಲ್ಲಿ ನಮಗೆ ಇಲ್ಲಿ ಒಂದು ಬೆಲ್ ನ ತೋರಿಸ್ತಾರೆ. ಇದು ಜಪಾನ್ನ ಫೇಮಸ್ ಬೆಲ್ ಆಗಿರುತ್ತೆ. ಈ ಬೆಲ್ ಹತ್ರ ನಿಂತು ಯಾವುದೇ ಕೋರಿಕೆನ ಕೋರಿ ಆ ಬೆಲ್ ಅನ್ನ ಬಾರಿಸಿದ್ರೆ ಆ ಕೋರಿಕೆ ನಿಜ ಆಗ್ತಿರುತ್ತೆ. ಇದನ್ನ ಕೇಳಿ ದಿನೇಶ್ ಅದನ್ನ ನಂಬ್ತಾನೆ. ಈಗ ಅವನು ಆ ಬೆಲ್ ಮುಂದೆ ನಿಂತು, ಪೂರ್ತಿ ಲೈಫ್ ಅಲ್ಲದಿದ್ದರೂ ಮೀರಾ ಒಂದು ದಿನ ಆದ್ರೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತೆ ಮಾಡು ಅಂತ ಹೇಳ್ತಾನೆ. ಅವನು ಅಷ್ಟು ಹೇಳಿ ಆ ಬೆಲ್ ನ ಬಾರಿಸ್ತಾನೆ. ಆದ್ರೆ ಅಲ್ಲಿ ಯಾವ ಮ್ಯಾಜಿಕ್ ಆಗಲ್ಲ. ಇದನ್ನ ನೋಡಿ ದಿನೇಶ್ ತುಂಬಾ ಡಿಸಪಾಯಿಂಟ್ ಆಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಎಲ್ಲ ಚೇಂಜ್ ಆಗೋದ್ರಲ್ಲಿರುತ್ತೆ, ಏಕೆಂದ್ರೆ ಅಲ್ಲಿ ಕುನಾಲ್ ಹೆಂಡತಿ ಬರ್ತಾಳೆ. ಆಗ ಕುನಾಲ್ ರಿಯಾಲಿಟಿ ಎಲ್ಲರ ಮುಂದೆ ಬರುತ್ತೆ. ಆಕ್ಚುಲಿ ಕುನಾಲ್ ಹೆಂಡತಿ 4 ತಿಂಗಳ ಪ್ರೆಗ್ನೆಂಟ್ ಆಗಿರ್ತಾಳೆ. ಇನ್ನು ಇವರ ಮಧ್ಯೆ ಯಾವ ಡೈವರ್ಸ್ ಬಗ್ಗೆ ಮಾತಾಗಿರಲ್ಲ. ಇವರು ತುಂಬಾ ಖುಷಿಯಿಂದ ಇರ್ತಾರೆ.
ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ, ಏಕೆಂದ್ರೆ ಆಫೀಸ್ನಲ್ಲಿದ್ದ ಎಲ್ಲರಿಗೆ ಮೀರಾ ಮತ್ತು ಕುನಾಲ್ ಬಗ್ಗೆ ಗೊತ್ತಿರುತ್ತೆ. ಈಗ ಇವರಿಗೆ ಕುನಾಲ್ ಮೀರಾನ ಮೋಸ ಮಾಡಿದ್ದಾನೆ ಅಂತ ಅರ್ಥವಾಗುತ್ತೆ. ಮೀರಾಗೂ ಇದನ್ನ ಕೇಳಿ ಎಂಬ್ಯಾರಸ್ಮೆಂಟ್ ಆಗುತ್ತೆ. ಈಕೆ ತನ್ನ ಕಲೀಗ್ನ ಫೇಸ್ ಮಾಡೋಕ್ಕಾಗಲ್ಲ. ಆಕೆ ಸಪರೇಟ್ ರೂಮಿಗೆ ಹೋಗಿ ತುಂಬಾ ಅಳ್ತಿರ್ತಾಳೆ. ಇನ್ನು 5 ದಿನ ಆದ್ಮೇಲೆ ಟ್ರಿಪ್ ಮುಗಿಯುತ್ತೆ. ಈಗ ಎಲ್ಲರೂ ವಾಪಸ್ ಹೋಗ್ತಾರೆ. ಆದ್ರೆ ಮೀರಾ ಅವರ ಜೊತೆ ಹೋಗಲ್ಲ, ಆಕೆ ಅಲ್ಲೇ ಸ್ಟೇ ಮಾಡ್ತಾಳೆ. ಇದನ್ನ ನೋಡಿ ದಿನೇಶ್ ಕೂಡ ತಾನು ಇಲ್ಲೇ ಇರ್ತೀನಂತ ಡಿಸೈಡ್ ಮಾಡ್ತಾನೆ. ಅವನು ಮೀರಾ ಹತ್ರ ಹೋಗಿ ಮಾತಾಡಲ್ಲ, ಆದ್ರೆ ದೂರದಿಂದ ಆಕೆನ ನೋಡ್ತಿರ್ತಾನೆ. ಇನ್ನು ಮೀರಾಗೆ ಕುನಾಲ್ ತನಗೆ ಮಾಡಿದ್ದ ಮೋಸದಿಂದ ತುಂಬಾ ಹರ್ಟ್ ಆಗಿರುತ್ತೆ. ಅದಕ್ಕೆ ಆಕೆ ತುಂಬಾ ಡ್ರಿಂಕ್ ಮಾಡ್ತಾಳೆ. ಆಕೆ ಫುಲ್ ಆಗಿ ಡ್ರಿಂಕ್ ಮಾಡಿದ್ರಿಂದ ಕಾಡೊಳಗೆ ನಡ್ಕೊಂಡು ಹೋಗ್ಬಿಡ್ತಾಳೆ. ಆಕೆ ಎಲ್ಲಿ ಹೋಗ್ತಿದ್ದಾಳೆ ಅಂತ ಆಕೆಗೂ ಅರ್ಥ ಆಗ್ತಿರಲ್ಲ. ಇನ್ನು ಆಕೆನ ದಿನೇಶ್ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ. ಇಲ್ಲಿ ಹಿಮ ಬೀಳ್ತಿರುತ್ತೆ. ಈಗ ಸ್ವಲ್ಪ ಮುಂದೆ ಹೋದಾಗ ಮೀರಾ ಅವನ ಕಣ್ಣಿಂದ ಮಾಯ ಆಗ್ತಾಳೆ. ಇಲ್ಲಿ ದಿನೇಶ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವನು ಅಲ್ಲಿನ ಲೋಕಲ್ಗಳ ಹೆಲ್ಪ್ ತಗೊಂಡು ಮೀರಾನ ಹುಡುಕ್ತಾನೆ. ಇನ್ನು ಸ್ವಲ್ಪ ಹೊತ್ತು ಹುಡುಕಿದ ಮೇಲೆ ದಿನೇಶ್ಗೆ ಮೀರಾ ಸಿಗ್ತಾಳೆ. ಈಕೆ ಮೂರ್ಛೆ ಹೋಗಿ ಒಂದು ಕಡೆ ಬಿದ್ದಿರ್ತಾಳೆ. ಇದನ್ನ ನೋಡಿ ದಿನೇಶ್ಗೆ ತುಂಬಾ ಬೇಜಾರಾಗುತ್ತೆ. ಅವನು ಆಕೆನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಮೀರಾಗೆ ಎಚ್ಚರಿಕೆ ಆದಾಗ ಆಕೆಗೆ ಏನೂ ನೆನಪಿರಲ್ಲ. ಆಕೆಗೆ ತನ್ನ ಫ್ಯಾಮಿಲಿ, ತಾನು ಯಾರು, ಎಲ್ಲಿಂದ ಬಂದೆ ಅಂತ ಎಲ್ಲ ನೆನಪಿರುತ್ತೆ. ಆದ್ರೆ ಕೆಲವು ದಿನಗಳ ಹಿಂದೆ ಏನಾಗಿತ್ತು ಅಂತ ಆಕೆಗೆ ನೆನಪಿರಲ್ಲ. ಇದನ್ನ ಕೇಳಿ ದಿನೇಶ್ ಶಾಕ್ ಆಗ್ತಾನೆ. ಅವನು ಡಾಕ್ಟರ್ಗೆ ಹೋಗಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಡಾಕ್ಟರ್ ದಿನೇಶ್ಗೆ ಮೀರಾಗೆ ಟೆಂಪರರಿ ಮೆಮೊರಿ ಲಾಸ್ ಆಗಿದೆ. ಆಕೆಗೆ ತನ್ನ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಿದೆ, ಆದ್ರೆ ರೀಸೆಂಟ್ ಆಗಿ ನಡೆದ ಘಟನೆ ಆಕೆಗೆ ನೆನಪಿಲ್ಲ. ಅಂದ್ರೆ ಒಂದು 5-6 ದಿನದ ಹಿಂದೆದು ನೆನಪಿಲ್ಲ ಅಂತ ಹೇಳ್ತಾಳೆ. ಆಗ ದಿನೇಶ್ ಇದರಿಂದ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಹಾಗೇನಿಲ್ಲ, ಇದೊಂದು ಟೆಂಪರರಿ ಡಿಸೀಸ್. ಇದು ಎಕ್ಸ್ಟ್ರೀಮ್ ಸ್ಟ್ರೆಸ್ ಅಥವಾ ಶಾಕ್ ನಿಂದ ಟ್ರಿಗರ್ ಆಗುತ್ತೆ. ಆದ್ರೆ ಇಲ್ಲಿ ಚಿಂತೆ ಪಡುವ ಯಾವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಯಾಕಂದ್ರೆ ಇದು ಬೇಗನೆ ಚೆನ್ನಾಗುತ್ತೆ. ಇನ್ನು ನಾಳೆ ಬೆಳಗ್ಗೆ ಎದ್ದಾಗ ಆಕೆಗೆ ಎಲ್ಲ ನೆನಪಾಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಮೀರಾಗೆ ಇವತ್ತು ಬದುಕೋ ಲೈಫ್ ನೆನಪಿರಲ್ಲ. ಆಕೆ ಇವತ್ತು ರಾತ್ರಿ ಮಲ್ಕೊಂಡು ಎದ್ದಾಗ ನಾಳೆ ಬೆಳಗ್ಗೆ ಆಕೆಗೆ ಇವತ್ತಿನ ದಿನ ಮಾಯವಾಗಿರುತ್ತೆ. ಅಂದ್ರೆ ಆಕೆಗೆ ಇವತ್ತು ಬದುಕಿದ ಲೈಫ್ ಬಿಟ್ಟು ಹಳೆದೆಲ್ಲ ನೆನಪಿರುತ್ತೆ ಅಂತ ಹೇಳ್ತಾಳೆ. ಈಗ ಡಾಕ್ಟರ್ ಮೀರಾ ನಾರ್ಮಲ್ ಆಗಿರೋದನ್ನ ನೋಡಿ ಆಕೆನ ಡಿಸ್ಚಾರ್ಜ್ ಮಾಡ್ತಾಳೆ. ಈಗ ದಿನೇಶ್ ಆಕೆನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಮತ್ತು ದಿನೇಶ್ ಇಲ್ಲಿ ತನ್ನ ಹೆಸರು ಕುನಾಲ್ ಅಂತ ಹೇಳ್ತಾನೆ. ಇನ್ನು ಮೀರಾಗೆ ನಾಯಬ್ರು ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೀರಾ ಕನ್ಫ್ಯೂಸ್ ಆಗ್ತಾಳೆ. ಆಕ್ಚುಲಿ ಆಕೆಗೆ 5 ದಿನದಲ್ಲ 2 ವರ್ಷದ ಮೆಮೊರಿ ಹೋಗಿರುತ್ತೆ. ಆದ್ರೆ 2 ವರ್ಷದ ಹಿಂದೆ ಆಕೆಗೆ ಯಾವ ಬಾಯ್ ಫ್ರೆಂಡ್ ಇರೋ ತರ ನೆನಪಿರಲ್ಲ. ಅದಕ್ಕೆ ಆಕೆ ತುಂಬಾ ಕನ್ಫ್ಯೂಸ್ ಆಗ್ತಿರ್ತಾಳೆ. ಇದನ್ನ ಕೇಳಿ ದಿನೇಶ್ ಆಕೆಗೆ ಎಲ್ಲ ವಿಷಯ ಹೇಳ್ತಾನೆ. ನಾವಿಬ್ರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ, ನಮಗೆ ಅಲ್ಲೇ ಲವ್ ಆಗಿತ್ತು. ಇನ್ನು ನಾವು ಕಂಪನಿ ಟ್ರಿಪ್ ಅಲ್ಲಿ ಜಪಾನ್ ಸುತ್ತಕ್ಕೆ ಬಂದಿದ್ವಿ. ಇಲ್ಲಿ ಬಂದಾಗ ನೀನು ಮಿಸ್ ಆಗಿದ್ದೆ, ಅದಕ್ಕೆ ಎಲ್ಲರೂ ಇಲ್ಲಿಂದ ಹೋದ್ರು. ಈಗ ನಾನು ಮತ್ತು ನೀನು ಮಾತ್ರ ಇಲ್ಲಿ ಉಳಿದಿದ್ದೀವಿ ಅಂತ ಹೇಳ್ತಾನೆ. ಇನ್ನು ದಿನೇಶ್ ಆಕೆನ ನಂಬಿಸೋಕೆ ಅವರು ಟ್ರಿಪ್ ಅಲ್ಲಿ ಇಳಿದ ಫೋಟೋನ ಆಕೆಗೆ ತೋರಿಸ್ತಾನೆ. ಅದು ಒಂದು ಗ್ರೂಪ್ ಫೋಟೋ ಆಗಿರುತ್ತೆ. ಎಲ್ಲಾ ಕಂಪನಿ ಎಂಪ್ಲಾಯ್ಸ್ ಸೇರಿ ಆ ಫೋಟೋನ ಎಳೆದಿರ್ತಾರೆ. ಆದ್ರೂ ಮೀರಾ ಕನ್ಫ್ಯೂಷನ್ ಅಲ್ಲಿ ಇರ್ತಾಳೆ. ಏಕೆಂದ್ರೆ ಆಕೆ ಹತ್ರ ತನ್ನ ಫೋನ್ ಇರಲ್ಲ. ಆಕೆಗೆ ತನ್ನ ತಾಯಿಯ ಮೊಬೈಲ್ ನಂಬರ್ ನೆನಪಿರುತ್ತೆ. ಆಗ ಆಕೆ ದಿನೇಶ್ ಫೋನ್ ತಗೊಂಡು ತನ್ನ ತಾಯಿಗೆ ಕಾಲ್ ಮಾಡ್ತಾಳೆ. ಮೀರಾ ತನ್ನ ತಾಯಿಗೆ ನನಗೆ ಬಾಯ್ ಫ್ರೆಂಡ್ ಇದ್ದಾನ ಅಂತ ಕೇಳ್ತಾಳೆ. ಆದ್ರೆ ಆಕೆ ನನಗೆ ಗೊತ್ತಿಲ್ಲ, ಆದ್ರೆ ನೀನು ಯಾರನ್ನು ಇಷ್ಟಪಡ್ತಿದ್ದೀನಿ, ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಮೀರಾಗೂ ಈಗ ದಿನೇಶ್ ತನ್ನ ಬಾಯ್ ಫ್ರೆಂಡ್ ಏನೋ ಅಂತ ಅನಿಸುತ್ತೆ. ಆದ್ರೆ ಇಲ್ಲಿ ಮೀರಾ ದಿನೇಶ್ಗೆ ನನಗೆ ನಿನ್ನ ಜೊತೆ ಕಂಫರ್ಟೇಬಲ್ ಆಗ್ತಿಲ್ಲ, ಯಾಕಂದ್ರೆ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನನಗೆ ನೆನಪಿಲ್ಲ ಅಂತ ಹೇಳ್ತಾಳೆ. ಆಗ ದಿನೇಶ್ ಪರವಾಗಿಲ್ಲ, ನಾವು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರೋದು ಬೇಡ, ಒಬ್ಬ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾಗೂ ಸರಿ ಅಂತ ಅನಿಸುತ್ತೆ. ಈಗ ಇವರಿಬ್ಬರು ಸೇರಿ ಜಪಾನ್ನ ಸುತ್ತಾರೆ. ಇಲ್ಲಿ ದಿನೇಶ್ ಆಕೆಗೆ ತಾಯಿಬ್ರು ಹೇಗೆ ಸಿಕ್ವಿ, ನಮ್ಮಿಬ್ಬರ ನಡುವೆ ಹೇಗೆ ಲವ್ ಆಯ್ತು ಅಂತ ಕೆಲವೊಂದು ವಿಷಯಗಳನ್ನ ಹೇಳ್ತಿರ್ತಾನೆ. ಮೀರಾ ಕೂಡ ಅವನ ಮಾತನ್ನ ಕೇಳ್ತಿರ್ತಾಳೆ. ಏಕೆಂದ್ರೆ ಆಕೆಗೆ ಯಾವ ವಿಷಯನೂ ನೆನಪಿರಲ್ಲ. ಇನ್ನು ಇವರು ಪೂರ್ತಿ ದಿನ ಟ್ರಾವೆಲ್ ಮಾಡ್ತಿರ್ತಾರೆ. ಟ್ರಾವೆಲ್ ಮಾಡ್ತಿದ್ದಾಗ ದಿನೇಶ್ ಆಕೆನ ಇಂಪ್ರೆಸ್ ಮಾಡೋಕೆ ತುಂಬಾ ಟ್ರೈ ಮಾಡ್ತಿರ್ತಾನೆ. ಇನ್ನು ಈಗ ದಿನೇಶ್ ಎಫರ್ಟ್ಸ್ ನೋಡಿ ಮೀರಾಗೂ ಅವನ ಮೇಲೆ ಲವ್ ಆಗುತ್ತೆ. ಇಲ್ಲಿ ಇವರ ನಡುವೆ ಹೊಸ ಕನೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ದಿನೇಶ್ಗೆ ನಿಜ ಗೊತ್ತಿರುತ್ತೆ. ಇನ್ನು ನಾಳೆ ಬೆಳಗ್ಗೆ ಎದ್ದಾಗ ಮೀರಾ ಎಲ್ಲ ಮರೆತು ಹೋಗ್ತಾಳೆ ಅಂತ ಬೇಜಾರಾಗ್ತಿರ್ತಾನೆ. ಆದ್ರೆ ದಿನೇಶ್ ಮೀರಾನ ತುಂಬಾ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಮೀರಾಗೆ ಇಷ್ಟ ಇದ್ದ ಎಲ್ಲಾ ಪ್ಲೇಸ್ ನ ಆಕೆಗೆ ತೋರಿಸ್ತಾನೆ. ಇವಲ್ಲಿ ಇವರು ತುಂಬಾ ಎಂಜಾಯ್ ಮಾಡ್ತಾರೆ. ಇನ್ನು ದಿನೇಶ್ ಈ ಹ್ಯಾಪಿ ಮೂಮೆಂಟ್ಸ್ ನ ತನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೋತಾನೆ. ಇನ್ನು ಟೈಮ್ ಆದಂತೆಲ್ಲ ಮೀರಾಗೂ ದಿನೇಶ್ ಮೇಲೆ ಲವ್ ಆಗ್ತಿರುತ್ತೆ. ಒಂದು ಟೈಮ್ ಬಂದಾಗ ಮೀರಾ ದಿನೇಶ್ ನ ಕಿಸ್ ಮಾಡೋಕೆ ಹೋಗ್ತಿರ್ತಾಳೆ. ಆಗ ದಿನೇಶ್ ಆಕೆನ ತಡಿತಾನೆ ಮತ್ತು ಆಕೆಗೆ ಎಲ್ಲ ನಿಜ ಹೇಳ್ತಾನೆ. ಆಕ್ಚುಲಿ ನಾನು ನಿನ್ನ ಬಾಯ್ ಫ್ರೆಂಡ್ ಅಲ್ಲ, ನಿನ್ನ ಬಾಯ್ ಫ್ರೆಂಡ್ ಕುನಾಲ್. ನಾವಿಬ್ರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ. ನಾನು ಬೆಳಗ್ಗೆ ಕೂಡ ನಿನ್ನ ಜೊತೆ ಸುಳ್ಳು ಹೇಳಿದೆ ಅಂತ ಎಲ್ಲ ನಿಜ ಹೇಳ್ಬಿಡ್ತಾನೆ. ಇದನ್ನು ಕೇಳಿ ಮೀರಾಗೆ ತುಂಬಾ ಹರ್ಟ್ ಆಗುತ್ತೆ. ದಿನೇಶ್ ತನಗೆ ಮೋಸ ಮಾಡಿದ್ದಾನೆ ಅಂತ ಅನ್ಕೋತಾಳೆ. ಅದಕ್ಕೆ ಆಕೆ ದಿನೇಶ್ಗೆ ಹೊಡೆದು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಮೀರಾ ತನ್ನ ರೂಮ್ಗೆ ಬಂದಾಗ ಆಕೆ ಫೋನ್ ಸಿಕ್ಕಿರುತ್ತೆ. ಆಕೆ ತನ್ನ ಫೋನ್ ತಗೊಂಡು ಕುನಾಲ್ಗೆ ಕಾಲ್ ಮಾಡ್ತಾಳೆ. ಇಲ್ಲಿ ಕುನಾಲ್ ಜೊತೆ ಮಾತಾಡಿದಾಗ ಮೀರಾಗೆ ತಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಆಕೆಗೆ ಬ್ರೇಕಪ್ ಹೇಗಾಯ್ತು ಏನಾಯ್ತು ಅಂತ ಏನು ನೆನಪಿರಲ್ಲ. ಈಗ ಮೀರಾ ಸೀದಾ ದಿನೇಶ್ ಹತ್ರ ಹೋಗ್ತಾಳೆ ಮತ್ತು ಆತನಿಗೆ ತನ್ನ ಜೊತೆ ಏನಾಗಿತ್ತು ಅಂತ ಕೇಳ್ತಾಳೆ. ಈಗ ದಿನೇಶ್ ಆಕೆಗೆ ಎಲ್ಲ ವಿಷಯ ಹೇಳ್ತಾನೆ. ಸ್ಟಾರ್ಟಿಂಗ್ ನಿಂದ ಇಲ್ಲಿವರೆಗೆ ಏನೇನಾಯ್ತು ಎಲ್ಲ ಡೀಟೇಲ್ ಆಗಿ ಆಕೆಗೆ ಹೇಳ್ತಾನೆ. ಮತ್ತು ಆತ ಮೀರಾಗೆ ನೀನು ಟೆನ್ಷನ್ ತಗೋಬೇಡ, ನಾಳೆ ಬೆಳಗ್ಗೆ ಆದಾಗ ಎಲ್ಲ ರಿಸೆಟ್ ಆಗುತ್ತೆ, ನೀನು ಇದನ್ನೆಲ್ಲ ಮರ್ತೋಗಿರ್ತೀಯ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾ ಆತನಿಗೆ ನೀನು ಹಾಗಾದ್ರೆ ನಾಳೆ ಬೆಳಗ್ಗೆ ಮತ್ತೆ ಬಂದು ನಾನು ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತೀಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ದಿನೇಶ್ ಹಾಗೇನಿಲ್ಲ, ನಾನು ನಿನಗೆ ಸೂಟ್ ಆಗಲ್ಲ, ಯಾಕಂದ್ರೆ ನಾನು ಒಬ್ಬ ಸಾಮಾನ್ಯ ಹುಡುಗ, ನನ್ನ ಲೈಫ್ ತುಂಬಾ ಬೋರಿಂಗ್ ಆಗಿದೆ,
ನಾನು ನಿನ್ನ ಫ್ರೆಂಡ್ ಆಗೋಕ್ಕೂ ಲಾಯಕ್ಕಿಲ್ಲ, ಇನ್ನು ಲೈಫ್ ಪಾರ್ಟ್ನರ್ ದೂರದ ವಿಷಯ ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೀರಾಗೆ ತುಂಬಾ ಬೇಜಾರಾಗುತ್ತೆ. ಏಕೆಂದ್ರೆ ಆಕೆ ಎಲ್ಲೋ ಒಂದು ಕಡೆ ದಿನೇಶ್ನ ಇಷ್ಟಪಡ್ತಿರ್ತಾಳೆ. ಈಗ ಆಕೆ ತನ್ನ ಫೋನ್ ತಗೊಂಡು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾಳೆ. ತನ್ನ ಪರಿಸ್ಥಿತಿ ಹೀಗಿದ್ದಾಗ ದಿನೇಶ್ ತನ್ನನ್ನ ತುಂಬಾ ಕೇರ್ ಮಾಡಿದ್ದ. ಇನ್ನು ದಿನೇಶ್ ತುಂಬಾ ಒಳ್ಳೆ ಹುಡುಗ. ನಾಳೆ ಬೆಳಗ್ಗೆ ನನಗೆ ಎಲ್ಲ ಮೆಮೊರಿ ರೀಸೆಟ್ ಆದಾಗ ಮೊದಲು ನಾನು ದಿನೇಶ್ಗೆ ಕಾಲ್ ಮಾಡಬೇಕು ಅಂತ ಅದರಲ್ಲಿ ರೆಕಾರ್ಡ್ ಮಾಡ್ಕೋತಾಳೆ. ಇನ್ನು ಮೀರಾ ಈಗ ವಿಡಿಯೋ ರೆಕಾರ್ಡ್ ಮಾಡಿದ ಮೇಲೆ ಹೋಗಿ ಮಲ್ಕೋತಾಳೆ. ಆದರೆ ಇನ್ನೊಂದು ಕಡೆ ದಿನೇಶ್ ಮೈಂಡಲ್ಲಿ ಬೇರೆನೇ ವಿಚಾರ ನಡೀತಿರುತ್ತೆ. ಅವನು ಸೀದಾ ಮೀರಾ ಮಲ್ಕೊಂಡಿದ್ದಾಗ ಆಕೆ ರೂಮ್ಗೆ ಹೋಗ್ತಾನೆ. ಆಕೆ ಫೋನ್ ತಗೊಂಡು ಗ್ಯಾಲರಿಯನ್ನು ಓಪನ್ ಮಾಡ್ತಾನೆ. ಅದರಲ್ಲಿದ್ದ ವಿಡಿಯೋನ ಡಿಲೀಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಈಗ ಮಾರನೇ ದಿನ ಬೆಳಗ್ಗೆ ಆದಾಗ ಮೀರಾಗೆ ಎಲ್ಲ ನೆನಪು ಬಂದಿರುತ್ತೆ. ಆಕೆಗೆ ಅಲ್ಲಿ ಏನೋ ಮಾಡ್ಬೇಕಂತ ನೆನಪು ಇರುತ್ತೆ. ಆದ್ರೆ ಅದು ಏನು ಅಂತ ಆಕೆಗೆ ನೆನಪಾಗ್ತಿರಲ್ಲ. ಇಲ್ಲಿ ಮೀರಾಗೆ ಏನೋ ಮಿಸ್ ಹೊಡಿತಿರೋ ತರ ಅನಿಸುತ್ತೆ. ಆಕೆ ನಾನು ಏನೋ ಮಾಡಬೇಕು, ಆದರೆ ಅದು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾಳೆ. ಈಗ ಆಕೆ ಸೀದಾ ಅಲ್ಲಿಂದ ಇಂಡಿಯಾಗೆ ವಾಪಸ್ ಬರ್ತಾಳೆ. ಇಂಡಿಯಾಗೆ ವಾಪಸ್ ಬಂದ್ಮೇಲೆ ತನ್ನ ಕಂಪನಿಗೆ ಹೋಗ್ತಾಳೆ. ಇಲ್ಲಿ ಬಂದು ಆಕೆ ಕುನಾಲ್ಗೆ ತನ್ನ ರೆಸಿಗ್ನೇಷನ್ ಕೊಡ್ತಾಳೆ ಮತ್ತು ಇನ್ನೊಮ್ಮೆ ನನ್ನ ಮೀಟ್ ಆಗೋಕೆ ಟ್ರೈ ಮಾಡಬೇಡ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ದಿನೇಶ್ ಕೂಡ ಆ ಕಂಪನಿನ ಬಿಟ್ಬಿಡ್ತಾನೆ. ಯಾಕಂದ್ರೆ ಆ ಕಂಪನಿಯಲ್ಲಿ ಆತ ಮೀರಾಗೋಸ್ಕರ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಈಗ ಮೀರಾಗೋಸ್ಕರ ಆತ ಏನು ಆಗಿರಲ್ಲ. ಇನ್ನೊಂದು ಕಡೆ ಮೀರಾನ ತೋರಿಸ್ತಾರೆ. ಆಕೆಗೆ ತನ್ನ ಲೈಫ್ ಇಂದ ಯಾರೋ ಮಿಸ್ ಆಗಿರೋ ತರ ಅನಿಸುತ್ತೆ. ಆಕೆ ನಾನು ನಿನ್ನೆ ಏನೋ ಮಾಡಿದ್ದೆ, ಆದ್ರೆ ನನಗೆ ಯಾವುದು ನೆನಪಿಲ್ಲ ಅಂತ ಅನ್ಕೋತಾಳೆ. ಇನ್ನು ಆಕೆ ತನ್ನ ಜಪಾನ್ ಲಿಸ್ಟ್ ನ ಓಪನ್ ಮಾಡಿ ನೋಡ್ತಾಳೆ. ಆಕೆ ಎಲ್ಲದರ ಮೇಲೆ ಟಿಕ್ ಮಾಡಿರ್ತಾಳೆ. ಅಂದ್ರೆ ಆಕೆ ಎಲ್ಲಾ ಪ್ಲೇಸ್ ನ ಸುತ್ತಿರ್ತಾಳೆ. ಈಗ ಮೀರಾ ತನ್ನ ಮೊಬೈಲ್ ತಗೊಂಡು ನೋಡಿದಾಗ ಅದರಲ್ಲಿ ಆಕೆ ಎಲ್ಲಾ ಪ್ಲೇಸ್ಗೆ ಹೋಗಿರ್ತಾಳೆ ಮತ್ತು ಅಲ್ಲಿ ಫೋಟೋ ಕೂಡ ತಗೊಂಡಿರ್ತಾಳೆ. ಇನ್ನು ಆಕೆಗೆ ಇಲ್ಲಿ ತನ್ನ ಸ್ನೋಡಾಲ್ ಕೂಡ ಸಿಕ್ಕಿರುತ್ತೆ. ಇದರಿಂದ ಆಕೆ ಸ್ನೋಡಾಲ್ ಕಲೆಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಇನ್ನು ಮೀರಾ ಜಪಾನಲ್ಲಿ ತಾನು ತಗೊಂಡ ಫೋಟೋಸ್ ಮತ್ತು ವಿಡಿಯೋಸ್ ನ ನೋಡ್ತಾಳೆ. ಆಗ ಆಕೆ ಪಕ್ಕದಲ್ಲಿ ಒಬ್ಬ ಹುಡುಗ ಇರೋ ತರ ಅನಿಸುತ್ತೆ. ಆದ್ರೆ ಆತ ಯಾರು ಅಂತ ಈಕೆಗೆ ಗೊತ್ತಾಗಲ್ಲ. ಏಕೆಂದ್ರೆ ಆ ವಿಡಿಯೋಸ್ ಮತ್ತು ಫೋಟೋನಲ್ಲಿ ದಿನೇಶ್ ಮುಖ ಸರಿಯಾಗಿ ಬಂದಿರಲ್ಲ. ಇದರಿಂದ ಮೀರಾ ಆತ ಯಾರು ಅಂತ ತಿಳ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾಳೆ. ಈಗ ಆಕೆ ಜಪಾನ್ ನಲ್ಲಿ ತಾನು ಟ್ರೀಟ್ಮೆಂಟ್ ತಗೊಂಡ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ತಾಳೆ. ಆಗ ಡಾಕ್ಟರ್ ಆಕೆಗೆ ನಿನ್ನನ್ನ ಕರ್ಕೊಂಡು ಒಬ್ಬ ಹುಡುಗ ಬಂದಿದ್ದ, ಆತ ದೊಡ್ಡ ದೊಡ್ಡ ಚಸ್ಮಾ ಕೊಂಡಿದ್ದ ಅಂತ ಹೇಳ್ತಾಳೆ. ಆದ್ರೆ ಮೀರಾ ಮೆಮೊರಿಯಲ್ಲಿ ಅಂತ ಫೇಸೇ ಬರ್ತಿರಲ್ಲ. ಅಷ್ಟಕ್ಕೂ ಆತ ಯಾರಿರ್ಬೋದು ಅಂತ ಆಕೆ ಯೋಚನೆ ಮಾಡ್ತಾಳೆ. ಇನ್ನೊಂದು ಕಡೆ ನಮಗೆ ದಿನೇಶ್ ನ ತೋರಿಸ್ತಾರೆ. ಈತ ತನ್ನ ಮನೆಯಲ್ಲಿ ಕೂತು ಬೇಜಾರಲ್ಲಿರ್ತಾನೆ. ಆಗ ಅಲ್ಲಿ ಅವನ ತಾಯಿ ಬರ್ತಾಳೆ. ದಿನೇಶ್ ತನ್ನ ತಾಯಿನ ನೋಡಿ ಆಕೆಗೆ ಎಲ್ಲಾ ವಿಷಯ ಹೇಳ್ತಾನೆ ಮತ್ತು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನೆಲ್ಲ ಕೇಳಿ ದಿನೇಶ್ ತಾಯಿ ಅವನಿಗೆ ನೀನ್ ಯಾಕೆ ಆ ಫೋನಲ್ಲಿದ್ದ ವಿಡಿಯೋನ ಡಿಲೀಟ್ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ದಿನೇಶ್ ನಾನು ಅಷ್ಟು ಸ್ಮಾರ್ಟ್ ಇಲ್ಲ, ಆಕೆ ನನ್ನ ಲೈಫ್ ಲಾಂಗ್ ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಆಗ ಆಕೆ ಹಾಗೇನಿಲ್ಲ, ನಿನ್ನನ್ನ ಆಕೆ ಒಂದೇ ದಿನದಲ್ಲಿ ಇಷ್ಟಪಟ್ಟಿದ್ಲು, ಹಾಗಿದ್ದಾಗ ಲೈಫ್ ಲಾಂಗ್ ಯಾಕೆ ಇಷ್ಟಪಡಲ್ಲ ಅಂತ ಯೋಚನೆ ಮಾಡ್ತೀಯಾ? ಅಷ್ಟಕ್ಕೂ ನೀನು ತುಂಬಾ ಸ್ಮಾರ್ಟ್ ಆಗಿದ್ದೀಯಾ, ನಿನ್ನನ್ನ ಯಾರಾದ್ರೂ ಇಷ್ಟಪಟ್ಟೆ ಪಡ್ತಾರೆ ಅಂತ ಹೇಳ್ತಾಳೆ. ಇನ್ನು ದಿನೇಶ್ಗೆ ತನ್ನ ತಾಯಿ ಮಾತು ಕೇಳಿ ತುಂಬಾ ಕಾನ್ಫಿಡೆಂಟ್ ಬರುತ್ತೆ. ಈಗ ಅವನು ಧೈರ್ಯ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಮೀರಾನ ಮೀಟ್ ಆಗೋಕೆ ಹೋಗ್ತಾನೆ. ಇಲ್ಲಿ ದಿನೇಶ್ ಮೀರಾಗೆ ತನ್ನ ಬಗ್ಗೆ ಹೇಳ್ತಾನೆ. ನಾವಿಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ವಿ, ನಾನು ನಿನ್ನ ಪ್ರಿಂಟರ್ ಕೂಡ ಚೆನ್ನಾಗಿ ಮಾಡಿದ್ದೆ, ಇನ್ನು ನಾನು ಸ್ಟಾರ್ಟಿಂಗ್ ನಿಂದಲೂ ನಿನ್ನ ಇಷ್ಟಪಡ್ತಿದ್ದೆ ಅಂತ ಹೇಳ್ತಾನೆ. ಇನ್ನು ದಿನೇಶ್ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೀರಾಗೆ ಡೈರೆಕ್ಟ್ ಆಗಿ ಕಾಫಿಗೆ ಕರೀತಾನೆ. ಮೀರಾ ಕೂಡ ಅದಕ್ಕೆ ಒಪ್ಕೋತಾಳೆ. ಈಗ ಮೀರಾ ಫ್ರೆಂಡ್ ಮೀರಾ ಹತ್ರ ಬಂದು ಒಬ್ಬ ಅಜ್ಞಾತ ವ್ಯಕ್ತಿ ಜೊತೆ ಕಾಫಿಗೆ ಹೋಗೋದು ಸರಿಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀರಾ ಅವನನ್ನ ನೋಡಿದ್ರೆ ಅಪರಿಚಿತ ವ್ಯಕ್ತಿಯಂತೆ ಕಾಣ್ತಿಲ್ಲ, ಅವನು ನನಗೆ ಚೆನ್ನಾಗಿ ಪರಿಚಯ ಇರೋ ವ್ಯಕ್ತಿ ತರ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ದಿನೇಶ್ ಮತ್ತು ಮೀರಾ ಕಾಫಿಗೆ ಹೋಗ್ತಾರೆ. ಇಲ್ಲಿ ಮೀರಾ ದಿನೇಶ್ಗೆ ನೀನು ನನ್ನ ಜೊತೆ ಜಪಾನ್ಗೆ ಬಂದಿದ್ದೀಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ದಿನೇಶ್ ಹೌದು ಅಂತ ಹೇಳ್ತಾನೆ. ಆಗ ಮೀರಾ ಜಪಾನಲ್ಲಿ ನಿನ್ನ ಚಸ್ಮಾ ಮುರಿದೋಗಿತ್ತ ಅಂತ ಕೇಳ್ತಾಳೆ. ಅದಕ್ಕೂ ದಿನೇಶ್ ಹೌದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾಗೆ ಎಲ್ಲಾ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಡಾಕ್ಟರ್ ಹೇಳಿದ್ದ ಉದ್ದನೆಯ ಮತ್ತು ಚಸ್ಮಾ ಕೊಂಡ ವ್ಯಕ್ತಿ ಈತನೇ ಆಗಿರ್ತಾನೆ. ಆಗ ಮೀರಾ ಅವನಿಗೆ ಹಾಗಾದ್ರೆ ನೀನು ಬಂದು ನನಗೆ ಯಾಕೆ ಎಲ್ಲ ನಿಜ ಹೇಳಿಲ್ಲ ಅಂತ ಕೇಳ್ತಾಳೆ. ಈಗ ದಿನೇಶ್ ಆಕೆ ಫೋನ್ ತಗೋತಾನೆ ಮತ್ತು ರಿಸಿಕನ್ ಬಿಲ್ನಲ್ಲಿದ್ದ ವಿಡಿಯೋನ ಪ್ಲೇ ಮಾಡಿ ಆಕೆಗೆ ಕೊಡ್ತಾನೆ. ಸೊ ವಿಡಿಯೋ ನೋಡಿದ ಮೀರಾಗೆ ಎಲ್ಲಾ ಕ್ಲಿಯರ್ ಆಗುತ್ತೆ. ತಾನು ಹುಡುಕ್ತಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ದಿನೇಶ್ ಆಗಿರ್ತಾನೆ. ಸೊ ಇಲ್ಲಿ ನಮಗೆ ಬ್ಯಾಕ್ ಗ್ರೌಂಡ್ ನಲ್ಲಿ ಒಬ್ಬರ ಜೊತೆ ಪ್ರೀತಿ ಆಗ್ಬೇಕಂದ್ರೆ ತುಂಬಾ ದಿನ ಅವರ ಜೊತೆ ಕಳಿಬೇಕಂತೇನಿಲ್ಲ, ಒಂದೇ ದಿನ ಸಾಕು ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.